A3 Academy and Research Lab, one of the most appreciated learning spaces by schools across Karnataka, is proud to bring back its most beloved program, Anuveshane The Pacha Kosha Journey. A transformative experience that students not only enjoyed, but truly learned from, touching the core of their overall well-being. 5 sessions ಇದೆ. ಓಕೆ, ಇವತ್ತಿಂದು ಅನ್ನಮಯ ಪೋಷಕಾಹಾರ ಅಂದ್ರೇನು, ಯಾವ್ಯಾವ ಫುಡ್ ನಮಗೆ ನ್ಯೂಟ್ರಿಷನ್ಸ್, ಮಿನರಲ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಸಿಗುತ್ತೆ ಅಂತ ಆಮೇಲೆ ಬೇಸ್ ಏನು ಬೇಕು, ಮಿಲ್ಕು ಅದು ಹೌದು. ಫೌಂಡೇಶನ್ ಏನು ಬೇಕು, ಫಸ್ಟ್ ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಬಿಲ್ಡಿಂಗ್ ಸ್ಟ್ರಾಂಗ್ ಇರುತ್ತಾ? ಫ್ರೂಟ್ಸು, ವೆಜಿಟೇಬಲ್ಸು, ಗ್ರೀನ್ ಲೀವ್ಸ್ ಇದೆಲ್ಲ ಇದೆ ಬರುತ್ತೆ ಫಸ್ಟ್ ಲೇಯರ್. ಸೆಕೆಂಡ್ ವಾಟರ್ ಬೇಕು. ನಾವು ಫುಡ್ ಏನು ಪ್ರಿಪೇರ್ ಮಾಡ್ತೀವಿ ವಾಟರ್ ನಿರ್ವಹಣೆ ಮಾಡೋದಲ್ವಾ, ಬಾಡಿ ಎಷ್ಟು ಪರ್ಸೆಂಟ್ ವಾಟರ್ ಇಂದನೇ ಹೌದಲ್ಲ, ವಾಟರ್ ಅಂದ್ರೆ ಯಾವ ಟೈಮ್ ಏನೇನು ತಿನ್ನಬೇಕು ಮತ್ತು ಅವ್ನು ತಿಂದರೆ ಅವನು ಹೇಗೆ ಸಪೋರ್ಟ್ ಹಾಕ್ತಾನೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಬಾಕ್ಸ್ ಹಾಕಿ ಕಳಿಸ್ತಾರೆ. ಆ ಬಾಕ್ಸಿಗೆ ಬರಬೇಕು ಅಂದರೆ ಫಾರ್ಮರ್ದು ಶ್ರಮ ಇದೆ, ಅಂಗಡಿಯವ್ರದ್ದು ಶ್ರಮ ಇದೆ, ಆ ತಗೊಂಬಂದು ಹಾಕೋಕ್ಕೆ ಅಪ್ಪಂದು ಶ್ರಮ ಇದೆ. ಅದನ್ನು ನಿಮಗೆ ಕೈಯಲ್ಲಿ ಹೇಳ್ಸ್ಕೊಂತೀರ ಆ ಸಮಯಕ್ಕೆ ಸರಿಯಾಗಿ ಬಿಸಿಯಾಗಿ ತಂದುಕೊಡುವಂತಹ ವ್ಯವಸ್ಥೆ ಅಡುಗೆ ಮಾಡೋ ವ್ಯವಸ್ಥೆ ಅಮೂಲ್ಯವಾಗಿದೆ. ನಾವು ಬಂದರೆ ಊಟ ಮಾಡಿಕೊಂಡು ಆರಾಮಾಗಿ ಅದರಲ್ಲಿ ನಮ್ಮದು ಯಾವ ಶ್ರಮ ನಮಗೆ ಅಲ್ಲಿ ಯಾವ ಶ್ರಮನೂ ಕಾಣಲ್ಲ. ರೈತರ ಶ್ರಮನೂ ಕಾಣಲ್ಲ, ಅಂಗಡಿಯವ್ರ ತರೋದು ಶ್ರಮನೂ ಕಾಣಲ್ಲ, ಅಪ್ಪನ ಶ್ರಮನೂ ಕಾಣಲ್ಲ, ಅಮ್ಮನ ಶ್ರಮನೂ ಕಾಣಲ್ಲ. ಯಾಕೆಂದರೆ ಇದು 3 ಹೊತ್ತು ತಂಪಾಗಿ ಇದೆ. ಯಾಕೆಂದರೆ ಅವ್ರ ಆಸೆ ಅದೇನೆ, ನನ್ನ ಮಗ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಟೈಮ್ಗೆ ಕೊಡ್ತಾರೆ. ಇದು ಒಂದೊಂದು ಟೈಮು 0 ಆಗಿದ್ದರೆ ಉಳ್ಕೋತಾವ. ಊಟ ಒಂದೊಂದು ಟೈಮು ಲೆಸ್ ಆದಾಗ ಇದನ್ನು ಯಾರು ಬೆಳೀತಾರೆ, ಅಪ್ಪ ಹೇಗೆ ತರ್ತಾನೆ ಕಷ್ಟಪಟ್ಟು, ಅಮ್ಮ ಬೆಳಗ್ಗೆ ಎದ್ದು ಹೇಗೆ ಪ್ರಿಪೇರ್ ಮಾಡ್ತಾಳೆ ಅನ್ನೋದು ಗೊತ್ತಾಗೋದು. ಅದು ಗೊತ್ತಾಗೋಕ್ಕೆ ಇವಾಗ ಅವಕಾಶ ಇಲ್ಲ. ಇವಾಗ ಊಟ ಕೊಟ್ಟಿದ್ರು ಕಾಸು ಕೊಡ್ತಾರೆ, ಖರ್ಚಿಗೆ ತಿನ್ಕೊಂಡ್ಬಿಡ್ತೀರ, ಅದಕ್ಕೆ ಹೊಟ್ಟೆ ಫಿಲಪ್ ಆಗಬೇಕು. ಇವತ್ತು ಹೊಟ್ಟೆ ಫಿಲಪ್ಗೆ ಅಡುಗೆ ಮಾಡಿರೋದೇ ತಿನ್ಬೇಕು ಅಂತ ಏನು ಗೊತ್ತಿಲ್ಲ. ಹಾಗೆ ನೀವು ತಿಂಗಳಾನ್ಗಟ್ಟಲೆ ವರ್ಷಾನ್ಗಟ್ಟಲೆ ಆ ಊಟ ಇಲ್ಲದೇ ಹಂಗೆ ಬದುಕೊಡ್ಬೇಕಲ್ಲ. ಅದೇ ಬ್ರೆಡ್ಡು, ಬನ್ನು, ಕುರ್ಕುರೆ, ಲೇಸು, ಸ್ನ್ಯಾಕ್ಸು, ಕೂಲ್ ಡ್ರಿಂಕ್ಸು ಇದೇ ಸಾಕು ನಮ್ಗೆ. ಹಾಗೇನೆ ಅಮ್ಮನ ಜವಾಬ್ದಾರಿ ಬೆಳಗ್ಗೆ ರಾಮ ಅಲ್ಲಿರೋ ಕೆಟ್ಟದು ಅಂತ ನಾವು ಹೇಳೋದಲ್ಲ. ಕೆಲವು ಜನ ಹೇಳ್ತಾರಲ್ಲ, ಅವರಲ್ಲೂ ಕೆಟ್ಟದ್ದು ನೋಡ್ತಾರಲ್ಲ. ಅದೇನು ನೋಡ್ತಾರೆ, ಅವ್ರ ವೈಫ್ನ ಕಾಡಿಗೆ ಬಿಟ್ಬಿಟ್ಟು ಪ್ರೆಗ್ನೆಂಟ್ ಇದ್ದಾಗ. ಆದರೆ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂದರೆ, ನಾವು ಇವತ್ತಿನ ಸನ್ನಿವೇಶ ಇಟ್ಕೊಂಡು ಯೋಚನೆ ಮಾಡ್ತೀವಿ. ಅವತ್ತು ಔಷಧಿ ಇಟ್ಕೊಂಡು ನಾವು ಯೋಚನೆ ಮಾಡಿದಾಗ ಹೆಂಗಿರುತ್ತೆ. ಅವರೊಬ್ಬ ರಾಜ ಅವ್ರದ್ದೇ ಆದ ಒಂದಷ್ಟು ಕರ್ತವ್ಯ, ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅಲ್ಲಿ ಅವ್ರೇನು ಮಾಡ್ತಾರೆ, ಪ್ರಜೆಗಳನ್ನ ಫಸ್ಟು ಕನ್ಸಿಡರ್ ಮಾಡ್ತಾರೆ. ಅವರ ರಾಜ್ಯ ಪ್ರಜೆಗಳು ಅವ್ರ ಅಪವಾದ ಅವ್ರ ಮುಂದೆ ಇಟ್ಟಾಗ ಅದನ್ನ ಅವ್ರೇನು ಮಾಡಬೇಕಾಗುತ್ತೆ ಅಂದರೆ ನೋಡ್ಬೇಕಾಗುತ್ತೆ. ಅದನ್ನ ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಆ ರಾಜ ತನ್ನ ಸ್ವಇಚ್ಛೆಯಿಂದ ನಡ್ಕೊಳ್ತಾ ಇದ್ದಾನೆ. ಪ್ರಜೆಗಳಿಂದ ಬರ್ತಾ ಇರೋ ಫೀಡ್ಬ್ಯಾಕ್ ನ, ಫಾರ್ ಎಕ್ಸಾಂಪಲ್ ಈ ಪ್ರೋಗ್ರಾಮ್ ನಾವು ನಡೆಸ್ತಾ ಇದೀವಿ, ನಿಮ್ಮಿಂದ ನಮ್ಗೆ ಏನೋ ಒಂದು ಫೀಡ್ಬ್ಯಾಕ್ ಬರ್ತಾ ಇದೆ, ನಾವು ಅದನ್ನ ಕನ್ಸಿಡರೇ ಮಾಡಲ್ಲ. ನಾವು ಮಾಡ್ತಾ ಇರೋದು ಸರಿ ಅಂತ ಮಾಡ್ಕೊಂಡು ಹೋದ್ರೆ ನಾವು ಮಾಡೋದು ಸರಿನಾ ತಪ್ಪ? ಓಕೆ, ನಿಮ್ಮಿಂದ ಬರೋ ಫೀಡ್ಬ್ಯಾಕ್ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಅದನ್ನ ಸರಿ ಮಾಡೋಕೆ ಪ್ರಯತ್ನ ಪಡಬೇಕಾಗುತ್ತೆ ಅಲ್ವಾ?
ಅದೇ ತರನೇ ಅಲ್ಲಿರೋ ಪ್ರಜೆಗಳಿಂದ ಒಂದು ಫೀಡ್ಬ್ಯಾಕ್ ಅವ್ರು ಬಂದಾಗ ಅವ್ರನ್ನ ಕನ್ಸಿಡರ್ ಮಾಡಿ ಎಕ್ಸಾಮ್ ಅವ್ರನ್ನ ಕಾಲಕ್ಕೆ ತಂದಿರಲ್ಲ, ಅವ್ರ ಜೊತೆ ಮಾತಾಡಿರ್ತಾರೆ, ಅವ್ರ ವೈಫ್ ಜೊತೆ ಮಾತಾಡಿ ಸೀದಾ ಮಾತಾಡಿರ್ತಾರೆ. ಅವ್ರನ್ನ ಕಾಡು ಕಟ್ಟಿರಲ್ಲ, ಒಂದು ಆಶ್ರಮಕ್ಕೆ ಬಿಟ್ಟಿರ್ತಾರೆ. ಆ ಆಶ್ರಮದಲ್ಲಿ ಅವ್ರನ್ನ ನೋಡ್ಕೊಳ್ಳೋಕೆ ಅಂತ ಋಷಿ ಮುನಿಗಳು ಇದ್ದಿರ್ತಾರೆ. ಅವ್ರನ್ನ ಗುರುಗಳು ಅಂತ ನೀವು ಕರೀತೀರಲ್ಲ, ಆ ವಾತಾವರಣ ಅಟ್ಮಾಸ್ಫಿಯರ್ ಅವ್ರಿಗೆ ಏನ್ ಬೇಕೋ ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತಲ್ಲ, ಆ ವಾತಾವರಣ ಸೃಷ್ಟಿ ಮಾಡಿಕೊಟ್ಟಿರ್ತಾರೆ. ಆದ್ರೆ ಒಂದ್ ಯೋಚನೆ ಮಾಡಿ, ಆ ಕಾಲದಲ್ಲಿ ರಾಜ ಅಲ್ಲ, ಒಬ್ಬೊಬ್ರು 3 ಮದುವೆ ಆಗ್ಬೋದು. ಮತ್ತೆ ಅವ್ರು ಬಿಟ್ಬಂದ ಮೇಲೆ ನಾನು ಮದುವೆ ಆದ್ರು ಅಂತ ಏನಾದ್ರು ಇದೆಯಾ ಅಂತ ಯಾವುದು ಇದಿಲ್ಲ. ಸೊ ಇದನ್ನ ಆರ್ಗ್ಯುಮೆಂಟ್ಗೆ ನಾವು ಏನ್ ಬೇಕಾದ್ರೆ ಆರ್ಗ್ಯುಮೆಂಟ್ ಅಂದ್ರೆ ಒಳ್ಳೆ ಕೆಟ್ಟ ಹುಡುಕ್ಬೇಕು ಅಂದ್ರೆ ಹುಡುಕ್ತಾನೆ ಇರ್ಬೋದು. ಇನ್ನೂ ಒಂದು ಸುಖ ಸಿಗ್ತದೆ. ನನ್ನ ನೀವು ಕೆಟ್ಟ ಹುಡುಕಿದ್ರೆ ಅದು ಹುಡುಕನೇ ಬೇಡ, ಸುಮಾರಿದೆ, ನೀವು ಬರೋದೇ ಅಂತ ಮ್ಯಾಮ್ ಅವಾಗ ಹೇಳ್ತಿರ್ತಾರೆ, ಸರ್ ನೀವು ಬರೋದೇ ಲೇಟ್ ಆಗ್ತದೆ, ಒಳ್ಳೇದು ಅಂತ ನೋಡಿ ಅಷ್ಟೇ. ನಮ್ಗೆ ಯಾರಾದ್ರೂ ಹುಡ್ಕೋದೇ ಬೇಡ, ಸುಮ್ಮನೆ ನೋಡ್ತಾ ಒಬ್ಬರನ್ನ ನೋಡ್ತಾನೆ ಇರಿ. ಇವತ್ತು ಇವ್ರು ಐರನ್ ಮಾಡೇ ಇಲ್ಲಲ್ಲ ಶರ್ಟ್, ಇವತ್ತು ಇವ್ರು ಶರ್ಟ್ ಇನ್ಸೈಡ್ ಮಾಡೇ ಇಲ್ಲಲ್ಲ, ತಲೆ ಇವತ್ತು ಸರಿಯಾಗಿ ಮಾಚೆ ಇಲ್ಲಲ್ಲ, ಇನ್ನೇನೋ ಜಾಸ್ತಿ ಮಾತಾಡ್ತಾರಲ್ಲ, ಇವ್ರು ಜಾಸ್ತಿ ಮಾತಾಡೋದೇ ಇಲ್ವಲ್ಲ. ಟೀಚರ್ ಯಾವಾಗ ಕೊಟ್ಟರೆ ಮುಂದೆ ನಿಂತ್ಕೊಂಡು ಪಾಠ ಮಾಡ್ತಾ ಇರ್ತಾರಲ್ಲ, ಟೀಚರ್ ನಮ್ಮನ್ನು ನೋಡಿ ನಗದೇ ಇಲ್ವಲ್ಲ. ಟೀಚರ್ ಎಲ್ಲ ನಕ್ಕಿದ್ರೆ ನಾವು ಶುರು ಟೀಚರ್ ಆಮೇಲೆ ಮೇಡಮ್ ಮಾಡೋ ಪಾಠ ಅದಕ್ಕಲ್ಲ. ಆದ್ರೆ ನೀವು ಒಂದ್ಸಲ ಟೀಚರ್ ನಗ್ನಗ್ತಾ ಪಾಠ ಮಾಡಿದಾಗ್ಲೂ ನಗ್ನಗ್ತಾ ಸೌಂಡ್ ಇದ್ರೆ ಅದೇ ತರ ರೆಸ್ಪಾನ್ಸ್ ಮಾಡಿದ್ರಿ ಅನ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಟೀಚರ್ ಕೈಲಿ ಆ ಕಡ್ಡಿ ತಗೊಳ್ಳೋ ಅವಶ್ಯಕತೆ ಬರೋದೇ ಇಲ್ಲ. ಎಸ್ಪೆಷಲಿ ಮ್ಯಾಮ್ ಕೈಯಲ್ಲಿ ಸಾರ್ ಕೈಯಲ್ಲಿ ಕಡ್ಡಿ ಇರ್ಬೇಕಾ, ಸರ್ ಮೇಡಮ್ ಸ್ಟ್ರಿಕ್ಟ್ ಆಗಿ ನಿಮ್ಮ ಜೊತೆ ಬಿಹೇವ್ ಮಾಡೋದ್ರಿಂದ ಫ್ರೆಂಡ್ಲಿಯಾಗಿರ್ಬೇಕಾದನ್ನ ಸರ್ ಮೇಡಮು ಡಿಸೈಡ್ ಮಾಡಲ್ಲ, ನೀವೇ ಡಿಸೈಡ್ ಮಾಡ್ತೀರಾ. ಹಾಗೆಲ್ಲ ತೊಳಿತೀವಿ, ಮನೇಲಿ ಬಟ್ಟೆಲ್ಲ ಹೋಗಿದ್ದೀವಿ, ನೀರು ಕುಲೆ ಆಗಿರ್ತಲ್ಲ, ಆ ನೀರನ್ನ ರೀಯೂಸ್ ಮಾಡ್ಬೋದು. ಬಟ್ ಅದಕ್ಕೊಂದು ಪ್ರಾಪರ್ ಪ್ಯೂರಿಫಿಕೇಶನ್ ಸಿಸ್ಟಮ್ ಇದೆ, ಅದು ಅವ್ರು ಬೇಸ್ ಮಾಡಲೇ ಇದೆ. ಬಟ್ ಈ ನೀರು ಕ್ಲೀನ್ ನೀರೇ. ಅದಕ್ಕೆ ಮುಂಚೆ ನನ್ನ ಸೈನ್ಸ್ ಪ್ರಾಜೆಕ್ಟ್ ಅವ್ರು ಹೇಳಿದ್ರು, ನಾನು ಸೈನ್ಸ್ ಪ್ರಾಜೆಕ್ಟ್ ಮಾಡಿದ್ದೀನಿ ಸರ್, ಅರ್ಧ ಮಾಡಿದ್ದೀನಿ, ಮನೇಲಿ ಇಟ್ಬಿಟ್ಟು ಬಂದಿದ್ದೀನಿ ಅಂತ. ಅವರ ಕೊಟ್ಟು ಮಾತನ್ನ ಕಾಪಾಡ್ಕೊಂಡಿದ್ದಾರೆ. ಯಾವ ತರ ಕೊಟ್ಟು ಮಾತು ಉಳಿಸ್ಕೊಂಡಿದ್ಯಾರು? ಹಸುಗೆ ಹೆಸರೇ ಓಕೆ. ಆ ಹಸು ಹಂಗ್ ಮಾಡಿದ್ರಿಂದ ಹಸುಗಾಗಿದ್ದು ಒಳ್ಳೇದೇ. ಓಕೆ, ನೆಕ್ಸ್ಟ್ ಟೈಮ್ ಯಾವ್ದು ಏನಾದ್ರು ಒಂದು ಮಾತು ಹೇಳಿದ್ರೆ ಅದು ನಾವು ಮುಂದೆ ಇರೋ ಜನ ನಂಬ್ತಾರೆ. ಓಕೆ, ನಿನ್ನ ಕೊಟ್ಟು ಮಾತು ಪ್ರಕಾರ ಇದು ಮಾಡ್ಕೊಂಡ್ ಬಂದಿದ್ದಾರೆ ಮಾಡಿ. ಓಕೆನಾ, ಚೆಕ್ ಮಾಡೋಣ ಅದನ್ನ ಇದು ಮಾಡಿ. ಆಕ್ಚುಲಿ ಏನಾಗಿದೆ ಅಂದ್ರೆ ವಾಟರ್ ಅಂದ್ರೆ ಬಾಟಲ್ ಅಲ್ಲಿ ನೀರು ಇರ್ತಲ್ಲ, ಈ ಫೌಂಟೇನ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಮೇಲೆ ಒಂದು ಭಾಗ ಇದೆಯಲ್ಲ, ಮೇಲೆ ಈ ಭಾಗ ಇದೆಯಲ್ಲ, ಈ ಭಾಗಕ್ಕೆ ನೀರು ಹಾಕಿದ್ರೆ ಇಲ್ಲಿಂದ ನೀರು ಪ್ರೆಷರ್ ಇನ್ಕ್ರೀಸ್ ಆಗಿ ಒಳಗೆ ಬರುತ್ತೆ. ಇದು ಮತ್ತೆ ಇಲ್ಲಿಂದ ಈ ಪ್ರೆಷರ್ ಈ ಗಾಳಿ ಇದೆಯಲ್ಲ, ಇದು ಏನಕ್ಕೆ ವರ್ಕ್ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಈ ಪೈಪ್ ತುಂಬಾ ಸಣ್ಣ ಇದೆ, ಈ ಪೈಪ್ ತುಂಬಾ ಚಿಕ್ಕದಿರೋದ್ರಿಂದ ಇದ್ರ ಗಾಳಿ ಓಡಾಟ ಜಾಗ ತುಂಬಾ ಕಡಿಮೆ ಇರುತ್ತೆ. ಈ ಪೋರ್ಷನ್ ಅವ್ರು ಏರ್ ಚೇಂಬರ್ ಅಂತ ಮೆನ್ಷನ್ ಮಾಡಿರೋದು. ಎರಡು ಬಾಟ್ಲಿಗಳ ನಡುವೆ ಗಾಳಿ ಓಡಾಡಕ್ಕೆ ಜಾಗ ಮಾಡಿಕೊಡೋ ಪೋರ್ಷನ್ ಇದು. ಈ ಪೈಪ್ ಇದು ಸ್ವಲ್ಪ ದೊಡ್ಡದು. ನೆಕ್ಸ್ಟ್ ಟೈಮ್ ಅದಕ್ಕೆ ನೀವು ಮಾಡಿ ಸ್ವಲ್ಪ ಇಲ್ಲಿ ದೊಡ್ಡ ಸ್ವಲ್ಪ ಪೈಪ್ ಇಂಟೈನ್ ಮಾಡಿದಾಗ ಗಾಳಿ ಓಡಾಟಕ್ಕೆ ಜಾಗ ಆಗುತ್ತೆ. ಓಕೆನಾ, ಕೈ ಎತ್ತಬಾರ್ದು ಬರಿಬೇಕಾದ್ರೆ, ಆ ಪ್ಯಾಟರ್ನ್ ಮಾಡಬೇಕಾದ್ರೆ ಕೈ ತೆಗೆದು ಬರೆಯಂಗಿಲ್ಲ, ಒಂದೇ ಬರೆಯಲಿ. ಸರ್ ಹೇಳಿದ್ರಲ್ಲ ನಮ್ಮ ಮಕ್ಕಳಿಗೆ ಅಂತ, ಜನರಲ್ ಆಗಿ ಏನ್ ಮಾಡ್ಬೋದು ಅದನ್ನ ಕೊಡ್ತಾರೆ. ಇದು ನರ್ಸರಿ ಮಕ್ಕಳಿಗೆ ಯೂಸ್ ಆಗುತ್ತೆ. ಇಲ್ಲ, ನರ್ಸರಿ ಮಕ್ಕಳು ನಾವು ಡಾಕ್ಟರೇಟ್ ಮಾಡೋರು ಬಂದು ಕೆಲವು ಇದನ್ನ ಗ್ರಾಫರ್ ಥೆರಪಿ ಅಂತ ಕನ್ಸಿಡರ್ ಮಾಡ್ತೀವಿ. ಕೆಲವು ಇನ್ನರ್ ಕರೆಕ್ಷನ್ ಹೆಲ್ಪ್ ಆಗಿದೆ. ಅದಕ್ಕೆ ನಾನು ಹೇಳೋದು ಬೇಡ, ಏನೆಲ್ಲ ಕರೆಕ್ಟ್ ಆಗುತ್ತೆ ನೀವು ಪ್ರಾಕ್ಟೀಸ್ ಮಾಡಿ, ಇಂಟ್ರಸ್ಪೆಕ್ಟ್ ಮಾಡ್ಕೊಂಡಾಗ ರಿಫ್ಲೆಕ್ಟ್ ಮಾಡಿದ್ರೆ ನಿಮ್ಮಲ್ಲಿ ಏನ್ ಚೇಂಜ್ ಆಗ್ತದೆ ನಿಮಗೆ ಗಮನಕ್ಕೆ ಬರಲೇ ಇಲ್ಲ. ಕೊಪ್ಪ ಅಡಿಯಲ್ಲಿ
ಸೆಕೆಂಡ್ ಟೀಮು ಮೈತ್ರಿ ಟೀಮ್. ಮೈತ್ರಿ, ಮೋನಿಕಾ, ಮಂಗಳ, ಹರಿಪ್ರಿಯಾ, ನೋಡಿ ಅವ್ರನ್ನ ಡೆವಲಪ್ ಮಾಡಬೇಕು, ಏನೇನು ಅವ್ರಿಗೆ ನೀಡ್ಸ್ ಬೇಕಾಗಿದೆ ಅನ್ನೋ ಬಗ್ಗೆ ರಿಸರ್ಚ್ ಮಾಡ್ತಾ ನಮ್ಮ ಅವರ ಒಂದು ಸಮಯವನ್ನ ಇಂದ್ರಕುಮಾರ್ ಅವರು ಹಾಗೇನೆ ಅವರ ಸಮಯವನ್ನ ತುಂಬಾ ಸದ್ವಿನಿಯೋಗನ ಮಾಡಿಕೊಂಡು ಆ ಮಕ್ಕಳಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಆಟ ಆಡಿಸೋದ್ರ ಮೂಲಕ ಹೆಚ್ಚಿನ ನಿಮಗೆ ಉತ್ಸಾಹವನ್ನು ಮೂಡಿಸಿದ್ದಾರೆ.